ಹೊಸದೆಂಥ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ಸುಸ್ವಾಗತ. ಭಾವೈಕ್ಯತೆಯ ಬ್ರಹ್ಮಾಸ್ತ್ರ ಆಪರೇಷನ್ ತರೂರ್. ಮೇ 7ರಿಂದ 10ರವರೆಗೆ 4 ದಿನಗಳ ಕಾಲ ಪಾಕಿಸ್ತಾನ್ ಪ್ರಚೋದಿತ ಭಯೋತ್ಪಾದಕರ ವಿರುದ್ಧ ನಡೆದ ಮಿಲಿಟರಿ ಕಾರ್ಯಾಚರಣೆ ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಿ ಮುಗಿದ ನಂತರ ವಿಶ್ವ ಸಮುದಾಯಕ್ಕೆ ಆ ಬಗ್ಗೆ ತಿಳುವಳಿಕೆ ಕೊಡಲಿಕ್ಕೆ ಇದೀಗ ಮೋದಿಯವರು ಪ್ರಯೋಗಿಸಿದ್ದಾರೆ ಆಪರೇಷನ್ ತರೂರ್, ಒಂದು ರಾಜತಾಂತ್ರಿಕ ಬ್ರಹ್ಮಾಸ್ತ್ರ. ಅಂದರೆ ಭಾರತದ ಪಾಕಿಸ್ತಾನದ ವಿರುದ್ಧ ನಡೆಸಿದ ಆ ಮಿಲಿಟರಿ ಕಾರ್ಯಾಚರಣೆ ಅಲ್ಲಿನ ಪ್ರಜೆಗಳ ವಿರುದ್ಧ ಅಥವಾ ಸೈನಿಕರ ವಿರುದ್ಧ ನಡೆಸಿದ ಒಂದು ಮಹಾಯುದ್ಧವೇನಲ್ಲ, ಅದು ಕೇವಲ ಭಾರತಕ್ಕೆ ಮಗ್ಗಲು ಮುಳ್ಳಾಗಿ ಕಾಡ್ತಾ ಬಂದಿರೋ ಪಾಕಿಸ್ತಾನ್ ಸರ್ಕಾರದ ಅಧಿಕೃತ ರಕ್ಷಣಾ ನೀತಿಯಾಗಿರುವ ಭಯೋತ್ಪಾದನೆ ವಿರುದ್ಧ ನಡೆಸಿದ ಒಂದು ಚುರುಕು ಕಾರ್ಯಾಚರಣೆ. ಆ ಉದ್ದೇಶ ಸಫಲವಾಗಿದೆ. ಅದರ ಪರಿಣಾಮಗಳೇನು ಅಂತ ವಿಶ್ವ ಸಮುದಾಯಕ್ಕೆ ಮನದಟ್ಟು ಮಾಡಿಕೊಡಲಿಕ್ಕೆ 7 ತಂಡಗಳನ್ನು ರಚಿಸಿಬಿಟ್ಟು, ಅಂದರೆ ನಮ್ಮ ವಿವಿಧ ಪಕ್ಷಗಳ ಸರ್ವಪಕ್ಷೀಯ ನಿಯೋಗಗಳನ್ನು ನೇಮಿಸಿದ್ದಾರೆ ಪ್ರಧಾನಮಂತ್ರಿ ಮೋದಿ. ಈ 7 ಸಂಸದರ ನಿಯೋಗಗಳಲ್ಲಿ ಒಟ್ಟು 51 ಜನ ವಿವಿಧ ರಾಜಕೀಯ ಪಕ್ಷಗಳಿಗೆ ಸೇರಿದ ರಾಜಕಾರಣಿಗಳಿದ್ದಾರೆ. 8 ಜನ ಮಾಜಿ ರಾಯಭಾರಿಗಳಿದ್ದಾರೆ. ಜೊತೆಗೆ ಹಲವು ವಿಷಯ ಪರಿಣಿತರು ಕೂಡ ಇದ್ದಾರೆ. ಹಾಲಿ ಮಾಜಿ ಸಂಸದರು ಕೂಡ ಇದರಲ್ಲಿದ್ದಾರೆ. ಆದರೆ ಈ 7 ತಂಡಗಳ ಪೈಕಿ ಕಳೆದ 4-5 ದಿನಗಳಿಂದ ಬಹುದೊಡ್ಡ ರಾಜಕೀಯ ಬಿರುಗಾಳಿಯನ್ನು ಎಬ್ಬಿಸಿದೆ ಕೇರಳದ ಅತ್ಯಂತ ಪ್ರತಿಭಾಶಾಲಿ ಅನುಭವಿ ಸಂಸದ, ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ವರ್ಕಿಂಗ್ ಕಮಿಟಿಯ ಸದಸ್ಯ ಮತ್ತು ಮಾಜಿ ಸಚಿವ ಶಶಿ ತರೂರ್ ಅವರನ್ನ ಒಂದು ಪ್ರಮುಖ ತಂಡಕ್ಕೆ, ಅದರಲ್ಲೂ ಅಮೆರಿಕಕ್ಕೆ ಭೇಟಿ ಕೊಡಲಿರೋ ನಿಯೋಗದ ನಾಯಕರನ್ನಾಗಿ ನೇಮಿಸಿದ್ದು. ಶಶಿ ತರೂರ ನೇಮಕ ಕಾಂಗ್ರೆಸ್ ಹೈಕಮಾಂಡ್ಗೆ, ಅದರಲ್ಲೂ ಕಾಂಗ್ರೆಸ್ ಪಕ್ಷದ ಸರ್ವೋಚ್ಚ ನಾಯಕಿ ರಾಜಮಾತೆ ಸೋನಿಯಾ ಗಾಂಧಿ ಮತ್ತು ಅವರ ಮಗ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರಿಗೆ ನುಂಗಲಾರದ ಬಿಸಿದುಪ್ಪವಾಗಿ ಪರಿಣಮಿಸಿಬಿಟ್ಟಿದೆ. ಅದು ಯಾಕೋ ಆಪರೇಷನ್ ಸಿಂಧೂರದ ಯಶಸ್ಸಿಗಿಂತ ಹೆಚ್ಚಾಗಿ ಈ 7 ಸಂಸದರ ನಿಯೋಗಗಳ ಪೈಕಿ ಒಂದಕ್ಕೆ ಶಶಿ ತರೂರನ್ನು ನೇಮಿಸಿದ್ದು ಯಾಕೋ ಆ ಪಕ್ಷಕ್ಕೆ ಒಂದು ಅವ್ಯಕ್ತವಾದ ಕಸುವಿಸೆಯನ್ನುಂಟು ಮಾಡಿದೆ. ಅದು ಯಾಕೋ ಅಗೋಚರವಾದ, ಯಾರಿಗೂ ಹೇಳಿಕೊಳ್ಳಲಿಕ್ಕಾಗದಂಥ ಒಂದು ಭಾರೀ ಮುಜುಗರವನ್ನೇ ತಂದಿದೆ ಅಂತ ಅನ್ನಿಸ್ತಾ ಇದೆ, ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ತಮಗೆ ನೆನಪಿರಲಿ, ಶಶಿ ತರೂರ ಆಯ್ಕೆ ಅದೊಂದು ನೇರವಾಗಿ ಒಂದು ಮೆರಿಟ್ ಕೋಟಾ ಆಯ್ಕೆ. ಅಂದರೆ ವಿದೇಶಾಂಗ ವ್ಯವಹಾರಗಳ ಬಗ್ಗೆ ಸಾಕಷ್ಟು ಪ್ರತ್ಯಕ್ಷ ಅನುಭವ, ವೃತ್ತಿಪರ ಅನುಭವ ಮತ್ತು ಪರಿಣಿತಿಯನ್ನು ಪಡ್ಕೊಂಡಿರೋ ನಮ್ಮ ಸಂಸದರ ಪೈಕಿ ಮುಂಚೂಣಿಗೆ ಬರುವ ಹೆಸರು, ಅಂದರೆ ತೀರಾ ಪಕ್ಷಾತೀತವಾಗಿ ತುಲನಾತ್ಮಕವಾಗಿ ನೋಡಿದಾಗಲೂ ಕೂಡ ಶಶಿ ತರೂರ್ ಅವರ ಹೆಸರು ಮುಂಚೂಣಿಗೆ ಬರುತ್ತೆ. ಯಾಕಂದರೆ ತಮ್ಮ ಆರಂಭಿಕ ದಿನಗಳಲ್ಲಿ ಅವರು ಸಾರ್ವಜನಿಕ ಸೇವೆಗೆ ಪ್ರವೇಶ ಮಾಡಿದ್ದೇ ವಿಶ್ವಸಂಸ್ಥೆಯ ಅಸಿಸ್ಟೆಂಟ್ ಸೆಕ್ರೆಟರಿ ಜನರಲ್ ಆಗಿ, ಸಹಾಯಕ ಮಹಾಪ್ರಧಾನ ಕಾರ್ಯದರ್ಶಿಯಾಗಿ ಸುಮಾರು 14-15 ವರ್ಷಗಳ ಕಾಲ ಸೇವೆ ಸಲ್ಲಿದ್ದರು. ಹೀಗಾಗಿ ಪ್ರಪಂಚದ ವಿವಿಧ ರಾಷ್ಟ್ರಗಳ ಗಣ್ಯಾತಿಗಣ್ಯರ ವ್ಯಕ್ತಿಗತ ಪರಿಚಯ ಅವರಿಗಿದೆ. ವಿವಿಧ ರಾಷ್ಟ್ರಗಳ ಆಂತರಿಕ ಮತ್ತು ಅಂತಾರಾಷ್ಟ್ರೀಯ ವಿದ್ಯಮಾನ ಕುರಿತಂತೆ ಅಧ್ಯಯನಶೀಲ ಜ್ಞಾನವಿದೆ. ಇವೆಲ್ಲ ಕಾರಣಗಳಿಂದಾಗಿ, ಇವೆಲ್ಲದರ ಹೊರತಾಗಿ ಅವರು ಬರೀ ರಾಜಕಾರಣಿ ಮಾತ್ರವೇ ಅಲ್ಲ, ಸುಮಾರು 3-4 ದಶಕಗಳಿಂದ ಇಂಗ್ಲೀಷ್ ಭಾಷೆಯ ಅತ್ಯುತ್ತಮ ಬರಹಗಾರ, ಸಾಹಿತಿ ಅಂತ ಕೂಡ ಹೆಸರು ಪಡ್ಕೊಂಡಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಮರ್ತೋಗ್ಬಿಟ್ಟಿತ್ತು. ಇಂದಿರಾ ಗಾಂಧಿಯವರ ಕಾಲದಲ್ಲಿ ವಿಧಿಸಲಾದ ತುರ್ತು ಪರಿಸ್ಥಿತಿ ಕುರಿತಂತೆ 1987ರಲ್ಲಿ ಇದೇ ಶಶಿ ತರೂರ್ ಅವತ್ತು ಕೇವಲ ಲೇಖಕ ಮತ್ತು ರಾಜತಾಂತ್ರಿಕ ಅಂತ ಪ್ರಸಿದ್ಧರಾಗಿದ್ದರು. ಆ ಕಾಲದಲ್ಲಿ ರಚಿಸಿದ ಒಂದು ಪುಟ್ಟ ಕಾದಂಬರಿಯ ಶೀರ್ಷಿಕೆ ಏನು ಗೊತ್ತಾ? 20 ತಿಂಗಳ ನಾಯಿ ಪಾಡು ಅಂತ. 20 months ಇನ್ ದ ಲೈಫ್ ಆಫ್ ಎ ಡಾಗ್. ಅದು ನಾಯಿಯ ಬದುಕಿನ 20 ತಿಂಗಳ ನಾಯಿ ಪಾಡು ಅಂತ. ಅಂದರೆ ಭಾರತದ ಪ್ರಜೆಗಳು 1975ರ ಜೂನ್ನಿಂದ 1977ರ ಜನವರಿವರೆಗಿನ 20 ತಿಂಗಳಲ್ಲಿ ಹೇಗೆ ಭಾರತೀಯರ ಬದುಕು ನಾಯಿಪಾಡಾಗಿತ್ತು ಅಂತ ಒಂದು ವಿಡಂಬನಾತ್ಮಕ ಕಾದಂಬರಿಯನ್ನು ಬರೆದಿದ್ದರು ಇದೇ ಶಶಿ ತರೂರ್. ಕಾಂಗ್ರೆಸ್ ಹೈಕಮಾಂಡ್ಗೆ ಗೊತ್ತಿರಲಿಲ್ಲ ಅಂತ ಕಾಣುತ್ತೆ. ಅವರು ವಿಶ್ವಸಂಸ್ಥೆಯ ಮಹಾಪ್ರಧಾನ ಕಾರ್ಯದರ್ಶಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತ ನಂತರ ಭಾರತಕ್ಕೆ ವಾಪಸ್ಸಾದರು. ಸಕ್ರಿಯ ರಾಜಕಾರಣವನ್ನು ಪ್ರವೇಶಿಸಿದರು. ಅದು ಕಾಂಗ್ರೆಸ್ ಪಕ್ಷದ ಮೂಲಕವೇ. ಯಾಕಂದರೆ ಅವರ ಮನೋಧರ್ಮಕ್ಕೆ ಅನುಗುಣವಾಗಿ ಒಂದು ಸೆಕ್ಯುಲರ್ ರಾಜಕೀಯ ಪಕ್ಷ, ಸುದೀರ್ಘ ಇತಿಹಾಸವುಳ್ಳ ಪ್ರಗತಿಪರ ಮನೋಧರ್ಮದ ಒಂದು ರಾಜಕೀಯ ಪಕ್ಷ ಅಂತಂದ್ಬಿಟ್ಟು ಕಾಂಗ್ರೆಸ್ ಪಕ್ಷವನ್ನು ಆರಿಸಿಕೊಂಡರು. ಕೇರಳದ ತಿರುವನಂತಪುರದಿಂದ ಸತತವಾಗಿ 4 ಬಾರಿ ಗೆದ್ದು ಬಂದಿದ್ದಾರೆ ಶಶಿ ತರೂರ್. ಆದರೆ ಶಶಿ ತರೂರ್ ಅವ್ರಿಗೆ ಕಾಂಗ್ರೆಸ್ ಹೈಕಮಾಂಡಿನ
ಕಂಗೆಣ್ಣು ಬಿದ್ದದ್ದೇ 2019ರಲ್ಲಿ ವಯನಾಡ್ ಕ್ಷೇತ್ರದಿಂದ ರಾಹುಲ್ ಗಾಂಧಿ ತಮ್ಮ 2ನೇ ಕ್ಷೇತ್ರ ಅಂತ ವಯನಾಡ್ ಕ್ಷೇತ್ರ ಸುರಕ್ಷಿತ ತಾಣ ಅಂತ ಆರಿಸ್ಕೊಂಡ್ಬಿಟ್ಟು ಅಲ್ಲಿಂದ ಗೆದ್ದು ಬಂದ್ರಲ್ವಾ. ಯಾವಾಗ ಕೇರಳದ ಲೋಕಸಭಾ ಕ್ಷೇತ್ರವೊಂದಕ್ಕೆ ರಾಹುಲ್ ಗಾಂಧಿ ಎಂಟ್ರಿ ಕೊಟ್ಟರು, ಅಲ್ಲಿಂದ ಶಶಿ ತರೂರ್ ಕುರಿತಂತೆ ಒಂದು ತಳಮಳ ಶುರುವಾಗಿರಬೇಕು ಆಗ ಆ ರಾಜ ಪರಿವಾರದಲ್ಲಿ. ಯಾಕಂತಂದರೆ ವ್ಯಕ್ತಿಗತವಾಗಿ ತುಲನೆ ಮಾಡಿದಾಗಲೂ ಕೂಡ ಅವರ ವಿದ್ಯೆ, ಉನ್ನತ ವ್ಯಾಸಂಗ, ಅಂತಾರಾಷ್ಟ್ರೀಯ ಅನುಭವ, ವೃತ್ತಿಪರತೆ ಮತ್ತು ಸೃಜನಶೀಲ ಲೇಖಕ ಅನ್ನೋ ಒಂದು ಜನಪ್ರಿಯತೆ, ಅವರ ಖ್ಯಾತಿ ಮತ್ತು ಪ್ರಖ್ಯಾತಿಗಳೇ ಕಸ್ಫಿಸೆನುಂಟು ಮಾಡಿರ್ಬೋದು. ಯಾಕಂದರೆ ಕಾಂಗ್ರೆಸ್ನಲ್ಲಿ ಒಂದು ಅಘೋಷಿತ ನಿಯಮ ಏನು ಅಂತಂದರೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರಿಗಿಂತ ಇನ್ಯಾರೂ ಅತಿ ಹೆಚ್ಚು ಪ್ರತಿಭಾಶಾಲಿಗಳು, ಅತಿ ಹೆಚ್ಚು ಜನಪ್ರಿಯರು ಅಂತ ಅನ್ನಿಸ್ಕೊಳ್ಳೇಬಾರ್ದು. ಈ ವ್ಯಕ್ತಿಗತ ಜನಪ್ರಿಯತೆಯ ದೃಷ್ಟಿಯ ಅವ್ರ ಜೊತೆಗೆ ಯಾರೂ ಸವಾಲೆಸೆಯಬಾರ್ದು, ಸ್ಪರ್ಧೆಗಳಿಬಾರ್ದು ಅನ್ನೋದು ಅಲಿಖಿತ ನಿಯಮ ಕಾಂಗ್ರೆಸ್ ಪಕ್ಷದಲ್ಲಿ. ಅದನ್ನು ಯಾರೇ ಉಲ್ಲಂಘಿಸಿದರೂ ಕೂಡ ಅವ್ರಿಗೆ ದಂಡ ಪ್ರಯೋಗ ಕಾದಿರುತ್ತೆ. ಇದೀಗ ಶಶಿ ತರೂರ್ ಕೂಡ ಆ ರೀತಿ ಕಾಂಗ್ರೆಸ್ ಪಕ್ಷದ ಕಾರ್ಯಕಾರಿ ಸಮಿತಿಯ ಹಿರಿಯ ಸದಸ್ಯರಾಗಿದ್ದೂ ಕೂಡ ಒಂಟಿತನವನ್ನು ಅನುಭವಿಸ್ತಾ ಇದ್ದಾರೆ. ಅದರಲ್ಲೂ ಕಳೆದ ವರ್ಷ ರಾಹುಲ್ ಗಾಂಧಿ ತೆರವು ಮಾಡಿದ ವಯನಾಡ್ ಲೋಕಸಭಾ ಕ್ಷೇತ್ರಕ್ಕೆ ರಾಹುಲ್ರ ಕಿರಿಯ ತಂಗಿ ಪ್ರಿಯಾಂಕಾ ವಾದ್ರಾ ಯಾವತ್ತು ಸ್ಪರ್ಧಿಸಿ ಗೆದ್ರೋ, ಅದಾದ ನಂತರ ಇವ್ರನ್ನ ಸಂಪೂರ್ಣವಾಗಿ ಕೇರಳದ ರಾಜಕಾರಣದಲ್ಲಷ್ಟೇ ಅಲ್ಲ, ಸಂಸತ್ನಲ್ಲಿ ಕೂಡ ಅವ್ರನ್ನ ಮೂಲೆಗುಂಪು ಮಾಡಿಬಿಟ್ಟಿದೆ. ಅವರೊಬ್ಬ ಅದ್ಭುತ ವಾಕ್ಪಟು, ಬರಹಗಾರ ಎಲ್ಲವೂ ಗೊತ್ತಿದ್ದೂ ಕೂಡ ಅದ್ಯಾವುದೋ ಕಾರಣಕ್ಕಾಗಿ ಅವ್ರನ್ನ ಮೂಲೆಗುಂಪು ಮಾಡಲಿಕ್ಕೆ ಶುರು ಮಾಡಿದಾಗಲೇ ಶಶಿ ತರೂರ್ ಅವರ ಸಾಕ್ಷಿ ಪ್ರಜ್ಞೆ, ಅವರ ಸ್ವಾಭಿಮಾನದ ಪ್ರಜ್ಞೆ ಜಾಗೃತವಾಗಿರಬೇಕು. ಅಲ್ಲಿಂದಾಚೆ ಶಶಿ ತರೂರ್ ತಾಳ್ತಾ ಇರೋ ಬಹಿರಂಗ ನಿಲುವುಗಳು, ಅದರಲ್ಲೂ ಕೂಡ ನರೇಂದ್ರ ಮೋದಿ ಸರ್ಕಾರ ಕೈಗೊಂಡ ಈ ಆಪರೇಷನ್ ಸಿಂಧೂರ್ ಭಯೋತ್ಪಾದನೆ ವಿರುದ್ಧ ಒಂದು ತಂತ್ರಜ್ಞಾನಾಧಾರಿತ ಸಮರತಂತ್ರ ಏನಿತ್ತು, ಅದನ್ನು ತುಂಬು ಮನಸ್ಸಿನಿಂದ ಅವರು ಸ್ವಾಗತಿಸಿದರು. ಅವರ ನಿಲುವನ್ನು ಕೂಡ, ಆ ಕಾರ್ಯಾಚರಣೆಯನ್ನು ಅವರು ಹೊಗಳಿದ್ದಷ್ಟೇ ಅಲ್ಲ, ಈ ವಿಚಾರದಲ್ಲಿ ಪಾಕಿಸ್ತಾನ ಜೊತೆಗೆ ಭಾರತ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಆರಂಭ ಮಾಡಿದ್ದು, ಹಠಾತ್ ಕದನ ವಿರಾಮಕ್ಕೆ ಒಪ್ಕೊಂಡಿದ್ದು ಎರಡೂ ಕೂಡ ಸೂಕ್ತ ನಿರ್ಧಾರಗಳೇ ಅಂತ ಸ್ವಾಗತಿಸಿರಲ್ಲ. ಅದು ಕಾಂಗ್ರೆಸ್ ಹೈಕಮಾಂಡ್ಗೆ ಅಷ್ಟೊಂದು ರುಚಿಸ್ತಾ ಇಲ್ಲ. ಇದು ಗೊತ್ತಿದ್ದು ಇದೀಗ ರಾಜತಾಂತ್ರಿಕ ಸಮರವನ್ನು ಸಾರಿರೋ ನರೇಂದ್ರ ಮೋದಿಯವರು ಒಂದು ಮಾಸ್ಟರ್ ಸ್ಟ್ರೋಕ್ 7 ಸಂಸದರ ಸಮಿತಿಗಳನ್ನು ನೇಮಿಸಿಬಿಟ್ಟು ಅವು ಸುಮಾರು 32 ರಾಷ್ಟ್ರಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಪ್ರಮುಖರ ಜೊತೆಗೆ, ಆ ರಾಷ್ಟ್ರಗಳ ಮುಖ್ಯಸ್ಥರ ಜೊತೆಗೆ, ವಿದೇಶಾಂಗ ಸಚಿವರುಗಳ ಜೊತೆಗೆ ಸಮಾಲೋಚನೆ ನಡೆಸಿ ಭಾರತದ ನಿಲುವನ್ನು ಮನದಟ್ಟು ಮಾಡಿಕೊಡ್ಬೇಕಾಗಿತ್ತು. ಯಾಕಂದರೆ ಆಪರೇಷನ್ ಸಿಂಧೂರ ಅದು ಪಾಕಿಸ್ತಾನದ ವಿರುದ್ಧ ಸಾರಿದ ಯುದ್ಧವೇನಾಗಿರಲಿಲ್ಲ, ಆದರೆ ಪಾಕಿಸ್ತಾನ ಪ್ರಚೋದಿತ ಆ ನಾನ್ ಸ್ಟೇಟ್ ಆ್ಯಕ್ಟರ್ಸ್, ಆ ಭಯೋತ್ಪಾದಕರ ಆ ಭೀಕರ ತರಬೇತಿ ತಾಣಗಳನ್ನು ನಾಶ ಮಾಡೋದಾಗಿತ್ತು. ಪಾಕಿಸ್ತಾನದ ಕೆಲವು ವಾಯುನೆಲೆಗಳ ಮೇಲೆ ಖಚಿತವಾದ ನಿರ್ದಿಷ್ಟ ಗುರಿಯನ್ನಿಟ್ಟು ದಾಳಿ ಮಾಡೋದ್ರ ಮೂಲಕ ಭಾರತ ಪಾಕಿಸ್ತಾನದ ಆ ಮಿಲಿಟರಿ ನಾಯಕತ್ವಕ್ಕೂ ಕೂಡ ಒಂದು ಸಂದೇಶ ರವಾನಿಸಬೇಕಾಗಿತ್ತು ಅಂತ ಈ ಸೀಮಿತ ಉದ್ದೇಶದ ಕಾರ್ಯಾಚರಣೆ ಬಗ್ಗೆ ಪ್ರಪಂಚದ ರಾಷ್ಟ್ರಗಳಿಗೆ ಮನವರಿಕೆ ಮಾಡಿಕೊಡೋದು. ಈ ಪ್ರಣಾಳಿಕೆಯನ್ನು ಇಟ್ಕೊಂಡು ಒಟ್ಟು 7 ತಂಡಗಳನ್ನು ರಚಿಸಿದ್ದಾರೆ. ಆ ಪೈಕಿ 51 ಜನ ಹಾಲಿ ಮಾಜಿ ಸಂಸದರಿದ್ದಾರೆ. ಈ 51 ಜನ ರಾಜಕಾರಣಿಗಳ ಪೈಕಿ 30 ಜನ NDA ಮೈತ್ರಿಕೂಟಕ್ಕೆ ಸೇರಿದವರು, ಇನ್ನು 21 ಜನ NDAತರ ಮೈತ್ರಿಕೂಟಕ್ಕೆ ಸೇರಿದವರು. ಅದರಲ್ಲೂ ಶಶಿ ತರೂರ್ ನೇತೃತ್ವದ ಒಂದು ತಂಡ, ಮಾಜಿ ಕೇಂದ್ರ ಕಾನೂನು ಸಚಿವ ರವಿಶಂಕರ್ ಪ್ರಸಾದ್ ನೇತೃತ್ವದ ಒಂದು ತಂಡ, ಬೈಜಯಂತ್ ಪಾಂಡಾ BJPಯ ಒರಿಸ್ಸಾ ಮೂಲದ ಸಂಸದರು ಅವರ ನೇತೃತ್ವದ ಮತ್ತೊಂದು ತಂಡ, ಶ್ರೀಕಾಂತ್ ಏಕನಾಥ್ ಶಿಂದೆ ಮಹಾರಾಷ್ಟ್ರದ ಶಿವಸೇನಾ ಪಕ್ಷದ ಸಂಸದ ಅವ್ರ ನೇತೃತ್ವದ ಒಂದು ತಂಡ, ಅದೇ ರೀತಿ ಎಲ್ಲಕ್ಕೂ ಅಚ್ಚರಿ ಮೂಡಿಸುವಂಥದ್ದು DMK ಪಕ್ಷದ ನಾಯಕಿ ಕಣಿಮೌಲಿ ಕರುಣಾನಿಧಿ ನೇತೃತ್ವದ ಒಂದು ತಂಡ, ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮತ್ತು ಶರದ್ ಪವಾರ್ ಅವರ ಪುತ್ರಿ ಸುಪ್ರಿಯಾ ಸುಲೆ ನೇತೃತ್ವದ ಮತ್ತೊಂದು ತಂಡ. ಹೀಗೆ ಅತ್ಯಂತ ಚಾಣಾಕ್ಷತನದಿಂದ ಇಲ್ಲಿ ಯಾವುದೇ ಪಕ್ಷ ಭೇದವೆಣಿಸ್ತಾನೆ ಯಾರು ಜಾಗತಿಕ ವೇದಿಕೆಯ ಮೇಲೆ ವಿವಿಧ ಮನೋಧರ್ಮದ ರಾಷ್ಟ್ರಗಳ ಮುಖ್ಯಸ್ಥರುಗಳಿಗೆ ಭಾರತದ ರಕ್ಷಣಾ ನೀತಿಯನ್ನು, ವಿದೇಶಾಂಗ ನೀತಿಯನ್ನು, ಅದರಲ್ಲೂ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಮನದಟ್ಟು ಮಾಡಿಕೊಡಬಲ್ಲರೋ, ಭಾರತದ ಪರವಾಗಿ ಸಮರ್ಥವಾಗಿ ತಮ್ಮ ಅಭಿಪ್ರಾಯವನ್ನು ಮಂಡಿಸಬಲ್ಲರೋ ಅಂಥ ಪ್ರತಿಭಾಶಾಲಿಗಳನ್ನೇ ಆರಿಸಿದ್ದಾರೆ. ಅವರ ವಾಕ್ಪಟುತ್ವ, ಅವರ ರಾಜಕೀಯ ಅನುಭವ, ಅವರ ಸಹಜ ಪ್ರತಿಭೆ, ಅವರ ಸಂಸದೀಯ ವಾಕ್ಪಟುತ್ವ ಇತ್ಯಾದಿಗಳೆಲ್ಲ ಪರಿಗಣಿಸಿಬಿಟ್ಟು ಇವ್ರನ್ನ ಆರಿಸಿದ್ದಾರೆ. ಪ್ರತಿಯೊಂದು ತಂಡದಲ್ಲೂ ಕೂಡ ಒಬ್ಬ ಪರಿಣಿತ ಮುಸ್ಲಿಂ ನಾಯಕರಿರೋ ಹಾಗೆ ನೋಡ್ಕೊಂಡಿರೋದು ಮೋದಿಯವರ ದೂರದರ್ಶಿತ್ವಕ್ಕೊಂದು ಜ್ವಲಂತ ಉದಾಹರಣೆ ಅಂತ ಹೇಳ್ಬೋದು. ತಾವು ಆಶ್ಚರ್ಯಪಡ್ತೀರಿ. ಗುಲಾಂ ನಬಿ ಆಜಾದ್ ಜಮ್ಮು ಕಾಶ್ಮೀರದ ಅತ್ಯಂತ ಹಿರಿಯ ಅನುಭವಸ್ಥ ರಾಜಕಾರಣಿ, ಒಬ್ಬ ಹಿರಿಯ ಮುತ್ಸದ್ದಿ,
ಅವರು ನೊಂದು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬಂದಿದ್ದರು. ಹೀಗೆ 3 ವರ್ಷಗಳ ಹಿಂದೆ ಕಾಂಗ್ರೆಸ್ ಪಕ್ಷದ ಆಂತರಿಕ ಪ್ರಜಾಪ್ರಭುತ್ವದ ಪತನವನ್ನು ಎತ್ತಿ ಹೇಳಿಬಿಟ್ಟು ಅಲ್ಲಿಂದ ಹೊರಗೆ ಬಂದಿದ್ದರು. ಗುಲಾಂ ನಬಿ ಆಜಾದ್ಗಿಂತ ಯೋಗ್ಯವಾದ ವ್ಯಕ್ತಿ, ಅದು ಜಮ್ಮು ಕಾಶ್ಮೀರ ಮೂಲದ ವ್ಯಕ್ತಿನೇ ಇದಕ್ಕೆ ಸೂಕ್ತ ಅಂತ ಯಾರಾದರೂ ಒಪ್ಕೋಬಹುದು. ಅದೇ ರೀತಿ ಸಲ್ಮಾನ್ ಖುರ್ಷಿದ್ ಹಿಂದೆ UPA ಸರ್ಕಾರದಲ್ಲಿ ವಿದೇಶಾಂಗ ಇಲಾಖೆಯ ಸಚಿವರು ಕೂಡ ಆಗಿದ್ದರು. ಉತ್ತರ ಪ್ರದೇಶ ಮೂಲದ ಸಲ್ಮಾನ್ ಖುರ್ಷಿದ್ರನ್ನು ಅದ್ಯಾಕೋ ಬರ್ತಾ ಬರ್ತಾ ರಾಹುಲ್ ಗಾಂಧಿ ನೇತೃತ್ವ ಕಾಂಗ್ರೆಸ್ ಕಡೆಗಣಿಸ್ತಾ ಬಂದಿತ್ತು. ಅವ್ರಿಗೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಜೊತೆಗೆ ಮೋದಿಯವರ 2014ರ ಮಂತ್ರಿಮಂಡಲದಲ್ಲಿ ವಿದೇಶಾಂಗ ಇಲಾಖೆಯ ರಾಜ್ಯ ಸಚಿವರಾಗಿದ್ದ ಸುಪ್ರಸಿದ್ಧ ಪತ್ರಕರ್ತ MJ ಅಕ್ಬರ್ ಅವರನ್ನು ಕೂಡ ಈ ತಂಡಕ್ಕೆ ಆರಿಸಿರೋದು ಎಲ್ರಿಗೂ ಅಚ್ಚರಿ ತರುವಂಥ ವಿಚಾರ. ಹೇಗೆ ಗುರುತಿಸಿದ್ದಾರೆ ನೋಡಿ. ಅಂದರೆ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತದ ನಿಲುವನ್ನು ಸಮರ್ಥವಾಗಿ ಮಂಡಿಸಬಲ್ಲ ಮುಸ್ಲಿಂ ನಾಯಕ ಪ್ರತಿನಿಧಿಗಳು ಕೂಡ ಅಲ್ಲಿರಬೇಕು. ಅದೇ ರೀತಿ ಸಿಖ್ ಪ್ರತಿನಿಧಿಗಳಿದ್ದಾರೆ, ಕ್ರಿಶ್ಚಿಯನ್ ಪ್ರತಿನಿಧಿಗಳಿದ್ದಾರೆ. ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಸಮುದಾಯದ ಸಂಸದರುಗಳು BJP ಪಕ್ಷದಲ್ಲಿ ಇಲ್ಲದೇ ಇದ್ದರೂ ಕೂಡ ಯಾವ ಪಕ್ಷ ಭೇದವೆಣಿಸದ ಈ ರೀತಿ ಗುರುತಿಸಿದ್ದಾರಲ್ಲ. ಅದ್ರ ಜೊತೆಗೆ ಆಪರೇಷನ್ ಸಿಂಧೂರ 24 ಮಂದಿ ಮಹಿಳೆಯರ ಸಿಂಧೂರವನ್ನು ಅಳಿಸಿ ಹಾಕಿದ್ರಲ್ಲ, ಅದಕ್ಕೆ ತಕ್ಕಂತೆ ಮತ್ತೊಮ್ಮೆ ಮಹಿಳಾ ಪ್ರಾತಿನಿಧ್ಯ ಅದಕ್ಕೆ ಅವರು ಆರಿಸ್ಕೊಂಡಿರೋದು ಕೂಡ NDA ಮೈತ್ರಿಕೂಟವನ್ನು ವಿರೋಧಿಸೋ ತಮಿಳುನಾಡಿನ ದ್ರಾಮುಕ ಪಕ್ಷದ ಪ್ರತಿಭಾಶಾಲಿ ಸಂಸದೆ ಕನಿಮೋಳಿ ಕರುಣಾನಿಧಿ ಅವ್ರನ್ನ ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮಹಾರಾಷ್ಟ್ರ ಮೂಲದ ಸುಪ್ರಿಯಾ ಸುಳೆ ಅವರನ್ನ, ಈ ರೀತಿ ವಿವಿಧ ಮೌಲ್ಯಗಳನ್ನು ವಿವಿಧ ಸಿದ್ಧಾಂತಗಳನ್ನು ಪ್ರದರ್ಶಿಸುವ ವೈವಿಧ್ಯಮಯ ತಂಡಗಳನ್ನು ರಚಿಸಿದ್ದಾರೆ ನರೇಂದ್ರ ಮೋದಿ. ಅದರ ಜೊತೆಗೆ ಒಂದೊಂದು ತಂಡದ ಜೊತೆಗೆ ಮಾಜಿ ರಾಯಭಾರಿಗಳು ಒಬ್ಬರು ಇಬ್ಬರಂತೆ ಮಾಜಿ ರಾಯಭಾರಿಗಳನ್ನು ಕೂಡ ಈ ತಂಡಗಳಲ್ಲಿ ಸೇರಿಸಿದ್ದಾರೆ. ಅವ್ರ ಪೈಕಿ ಅಕ್ಬರುದ್ದೀನ್ ಅವರು ವಿಶ್ವಸಂಸ್ಥೆಯಲ್ಲಿ ಭಾರತದ ಪ್ರತಿನಿಧಿಯಾಗಿ ಮೋದಿಯವರ ಮೊದಲ ಮತ್ತು 2ನೇ ಅವಧಿಯ ಸಂದರ್ಭದಲ್ಲಿ ಅಲ್ಲಿ ಕೆಲಸ ಮಾಡಿದರು. ಹೀಗಾಗಿ ವಿಶ್ವಸಂಸ್ಥೆಯ ನೇರ ಸಂಪರ್ಕವಿರೋ ಅಕ್ಬರುದ್ದೀನ್ ಅವರ ಆಯ್ಕೆ ಕೂಡ ಅತ್ಯಂತ ಸೂಕ್ತವಾಗಿದೆ. ಅಂದಹಾಗೆ ಈ 7 ತಂಡಗಳು ಮತ್ತು ಅವರ ಸದಸ್ಯರುಗಳ ಯೋಗ್ಯತೆ ಬಗ್ಗೆ ಯಾರೂ ಕೂಡ ಮಾತಾಡೋ ಹಾಗಿಲ್ಲ. ಕರ್ನಾಟಕದ ಪ್ರತಿನಿಧಿಯಾಗಿ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಅವರು ಕೂಡ ಒಂದು ತಂಡದಲ್ಲಿದ್ದಾರೆ. ಅದೇ ರೀತಿ ಮಂಗಳೂರು ಕ್ಷೇತ್ರದ ಕ್ಯಾಪ್ಟನ್ ಚೌಟಾ ಕೂಡ ಮತ್ತೊಂದು ತಂಡದಲ್ಲಿದ್ದಾರೆ. ಇಲ್ಲಿ ಯಾವುದೇ ಪ್ರಾದೇಶಿಕ ಜಾತಿ ಧರ್ಮಕ್ಕಿಂತ ಹೆಚ್ಚಾಗಿ ಈ ವಿಷಯದಲ್ಲಿ ಆಪರೇಷನ್ ಸಿಂಧೂರದ ಉದ್ದೇಶ ಮತ್ತು ಸಾಧನೆಯ ಕುರಿತಂತೆ ಮತ್ತು ಭಾರತದ ಒಂದು ನೀತಿ ವಿದೇಶಾಂಗ ನೀತಿ ಏನಿದೆ ಅಂದರೆ ಪಾಕಿಸ್ತಾನದ ವಿಭಜಕ ಮನಸ್ಥಿತಿಗೆ ವಿರುದ್ಧವಾಗಿ, ಅಂದರೆ 2 ನೇಷನ್ ಥಿಯರಿ, ಜಿನ್ನಾ ಸಾಹೇಬರ ಪ್ರತ್ಯೇಕ ರಾಷ್ಟ್ರ ಸಿದ್ಧಾಂತಕ್ಕೆ ವ್ಯತಿರಿಕ್ತವಾಗಿ ಹೇಗೆ ಭಾರತ ಕಳೆದ 78 ವರ್ಷಗಳಿಂದ ಒಂದು ಜಾತ್ಯತೀತ ಅಂದರೆ ಸರ್ವಧರ್ಮ ಸಮಭಾವದ ಒಂದು ಸಂವಿಧಾನವನ್ನು ಆಧರಿಸ್ಬಿಟ್ಟು ಹೇಗೆ ಗಟ್ಟಿಯಾಗಿ ಬಾಳ್ತಾ ಬಂದಿದೆ. ಭಾರತದ ಒಂದು ತಾತ್ವಿಕ ಸಮರ ಎಂಥದ್ದು, ಸೈದ್ಧಾಂತಿಕ ನಿಲುವು ಎಂಥದ್ದು ಅಂತ ಪ್ರತಿನಿಧಿಸಲಿಕ್ಕೆ ಈ ತಂಡವನ್ನು ರಚಿಸಿದ್ದೇ ಒಂದು ಮಾಸ್ಟರ್ ಸ್ಟ್ರೋಕ್. ಇದು ಮಿಲಿಟರಿ ಕಾರ್ಯಾಚರಣೆಯಲ್ಲಿ ಬಳಸಿದ ಬ್ರಹ್ಮೋಸ್ ಅಥವಾ ಆಕಾಶದಂಥ ಮಿಸೈಲ್ಗಳಿಂತ ಪ್ರಬಲವಾದ ಮಿಸೈಲ್. ಇದೊಂದು ರಾಜತಾಂತ್ರಿಕ ಮಿಸೈಲ್ ಅಂತಲೇ ಹೇಳ್ಬೋದು. ದುರದೃಷ್ಟವಶಾತ್ ಈಗಾಗಲೇ ಅಪಸ್ವರ ಶುರುವಾಗ್ಬಿಟ್ಟಿದೆ. ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷವೇ ನೋಡಿ, ಕಾನೂನು ಮಂತ್ರಿ ಕಿರಣ್ ರಿಜಿಜು ಅವರು ನಮ್ಮ ಹತ್ರ 4 ಹೆಸರುಗಳನ್ನು ಕೇಳಿದರು. 4 ಹೆಸರುಗಳ ಪೈಕಿ ಕೇವಲ ಆನಂದ್ ಶರ್ಮಾ ಅವ್ರನ್ನ ಮಾತ್ರ ಕರ್ಕೊಂಡಿದ್ದಾರೆ. ಉಳಿದಂತೆ ಗೌರವ್ ಗೊಗೊಯ್, ರಾಜ್ ಬ್ರಾರ್ ಹಾಗೂ ಕರ್ನಾಟಕ ಮೂಲದ ನಾಸೀರ್ ಅಹಮದ್ ಅವರ ಹೆಸರನ್ನು ಕೈ ಬಿಟ್ಟಿರೋದು ಇದು ಬಹಳ ಕುತಂತ್ರ, ಇದು ಕುಯುಕ್ತಿ ಇತ್ಯಾದಿಯಾಗಿ ಜಯರಾಮ್ ರಮೇಶ್ ಅವರು ಕಾಂಗ್ರೆಸ್ ವಕ್ತಾರರಾಗಿ ಟೀಕಿಸಿದ್ದಾರೆ. ಈ ಕುಹಕದ ಅಗತ್ಯವೇ ಇರಲಿಲ್ಲ. ಕಾಂಗ್ರೆಸ್ ಪಕ್ಷ ಸ್ವಲ್ಪ ಉದಾರವಾಗಿ ಯೋಚಿಸ್ಬೋದಾಗಿತ್ತು. ಭಾರತ ಸರ್ಕಾರಕ್ಕೆ ಕೂಡ ತನ್ನ ಆಶೋತ್ತರಗಳನ್ನು ಪ್ರತಿನಿಧಿಸಬಲ್ಲ ಯೋಗ್ಯರು, ಸಮರ್ಥರು, ಅರ್ಹರು ಯಾರು ಅಂತ ಆ ರೀತಿ ಆಯ್ಕೆ ಮಾಡೋ ಸ್ವಾತಂತ್ರ್ಯ ಅವ್ರಿಗೂ ಇದ್ದೇ ಇದೆ. ಅದನ್ನು ಗೌರವಿಸಬೇಕಾಗಿತ್ತು. ಇದರ ಜೊತೆಗೆ ಇವತ್ತು ಬೆಳಗಿನ ಸುದ್ದಿಯ ಪ್ರಕಾರ ತೃಣಮೂಲ ಕಾಂಗ್ರೆಸ್ ನಾಯಕಿ ಮಮತಾ ಬ್ಯಾನರ್ಜಿ ಯಥಾ ಪ್ರಕಾರ ಖ್ಯಾತೆ ತೆಗೆದಿದ್ದಾರೆ. ಅವರ ಬೆಹರಾಂಪುರ್ ಕ್ಷೇತ್ರದ ಸಂಸದ ಮತ್ತು ಅಂತಾರಾಷ್ಟ್ರೀಯ ಖ್ಯಾತಿಯ ಕ್ರಿಕೆಟ್ ಪಟು ಯೂಸುಫ್ ಪಠಾಣ್ರನ್ನು ಆಯ್ಕೆ ಮಾಡಿದರು ಒಂದು ತಂಡಕ್ಕೆ. ಇಲ್ಲ, ಅವ್ರು ಬರಲ್ಲ ನಿಮ್ಮ ಜೊತೆಗೆ ಅಂತಂದ್ಬಿಟ್ಟು ಅವರು ಖ್ಯಾತೆ ತೆಗೆದಿದ್ದಾರೆ. ಯೂಸುಫ್ ಪಠಾಣ್ ಹೌದು, ಅಂತಾರಾಷ್ಟ್ರೀಯ ರಾಜಕಾರಣದ ಅನುಭವ ಇಲ್ಲದೇ ಇದ್ದರೂ ಕೂಡ ಅಂತಾರಾಷ್ಟ್ರೀಯ ಕ್ರಿಕೆಟ್ ಅನುಭವ ಇದೆ. ಭಾರತವನ್ನು 2007 ಮತ್ತು 2011ರ T20 ವಿಶ್ವಕಪ್ ಗೆದ್ದುಕೊಟ್ಟ ತಂಡದ ಆಟಗಾರರಾಗಿದ್ರೂ ಹೆರಿಮೆ ಅವ್ರಿಗಿದೆ. ಗುಜರಾತ್ ಮೂಲದ ಯೂಸುಫ್ ಪಠಾಣ್ ಪಶ್ಚಿಮ ಬಂಗಾಳದಿಂದ ತೃಣಮೂಲ ಕಾಂಗ್ರೆಸ್ ಪಕ್ಷದ ಗೆದ್ದು ಬಂದು ಸಂಸದರಾಗಿದ್ದರು. ಅವರ ಈ ಹೊಸ ತಲೆಮಾರಿನ ಸಂಸದರು ಕೂಡ ಒಂದು ಅವಕಾಶ ಸಿಗ್ತಾ ಇತ್ತು. ಭಾರತದ ಒಟ್ಟಾರೆ ರಾಜನೀತಿ ಎಂಥದ್ದು, ರಾಜಧರ್ಮ ಎಂಥದ್ದು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಅದನ್ನು ಕೂಡ ತಪ್ಪಿಸ್ತಾ ಇದ್ದಾರೆ ಈ ಸಣ್ಣತನದ ರಾಜಕಾರಣದಿಂದಾಗಿ.
ಮಮತಾ ಬ್ಯಾನರ್ಜಿ ಅವ್ರನ್ನ ರಿಪೇರಿ ಮಾಡಲಿಕ್ಕಾಗಲ್ಲ ಅಂತ ಕಾಣುತ್ತೆ. ಅದೇ ರೀತಿ ರಾಹುಲ್ ಗಾಂಧಿಯವರ ಮನಸ್ಥಿತಿಯನ್ನು ಬದಲಾಯಿಸೋಕ್ಕಾಗಲ್ಲ. ಅದೇನೇ ಇರಲಿ, ಇವತ್ತು ಶಶಿ ತರೂರ್ ಈ ನಿಯೋಗದ ಪ್ರಮುಖರ ಪೈಕಿ ಒಬ್ಬರಾಗಿರೋದು ಇಡೀ ದೇಶಕ್ಕೆ ಒಂದು ಸಮಾಧಾನ, ವಿಶ್ವಾಸ ಮತ್ತು ಸಂತಸವನ್ನು ತಂದಿರುವಾಗ ಅವರ ಮಾತೃಪಕ್ಷವಾದ ಕಾಂಗ್ರೆಸ್ ಈಗಾಗಲೇ ಅವ್ರನ್ನ ಪಕ್ಷದ್ರೋಹಿ ಅಂತ ತೀರ್ಮಾನಿಸಿರೋ ಹಾಗೆ ಕಾಣುತ್ತೆ. ಅವರನ್ನು ಪಕ್ಷದಿಂದ ಯಾವುದೇ ಕ್ಷಣದಲ್ಲೂ ಉಚ್ಚಾಟನೆ ಮಾಡಬಹುದು ಅನ್ನೋ ಆತಂಕ ಕೂಡ ಕಾಡ್ತಾ ಇದೆ. ಹೀಗಾಗಬಾರ್ದು. ಕ್ರೀಡಾ ಮನೋಭಾವವನ್ನು ಪ್ರದರ್ಶಿಸಬೇಕು. ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಯಾವಾಗಲೂ ಕೂಡ ತಮ್ಮ ಕೌಟುಂಬಿಕ ಯಜಮಾನಿಕೆ ಇಲ್ಲಿ ಮುಂದುವರಿಬೇಕು ಕಾಂಗ್ರೆಸ್ ಪಕ್ಷದಲ್ಲಿ ಅಂತ ಅಂದ್ಕೊಳ್ಕೂಡದು. ಅಂದಾಗೆ ಕಾಂಗ್ರೆಸ್ ಪಕ್ಷ ಹೆಸರಿಸದೇ ಇದ್ದರೂ ಕೂಡ ಮನೀಶ್ ತಿವಾರಿ ಅವರು ಕೂಡ ಲೋಕಸಭೆಯಲ್ಲಿ ಪ್ರತಿಭಾಶಾಲಿ ಸಂಸದರ ಪೈಕಿ ಒಬ್ಬರಾಗಿದ್ದಾರೆ, ಮಂತ್ರಿ ಕೂಡ ಆಗಿದ್ದರು. ಅವರು ತೀರಾ ಇತ್ತೀಚೆಗೆ ಈ ಟ್ರಂಪ್ ಮಧ್ಯಪ್ರವೇಶದ ಬಗ್ಗೆ ಕೋಕದ ಮಾತುಗಳು, ಟೀಕೆಗಳು ಕೇಳಿಬಂದಾಗ ಅವರೊಂದು ಇತಿಹಾಸದ ಒಂದು ವಿವರಣೆಯನ್ನು ಕೊಟ್ಬಿಟ್ರು. ಕಾಲಾನುಕ್ರಮದಲ್ಲಿ ಹೇಗೆ 1990ರಿಂದ ಈಚೆಗೆ ಎಲ್ಲ ಸಂದರ್ಭದಲ್ಲೂ ಕೂಡ ಭಾರತ ಪಾಕಿಸ್ತಾನ ನಡುವೆ ಸಂಘರ್ಷ ನಡೆದಾಗಲೆಲ್ಲ ಮೂರನೇ ರಾಷ್ಟ್ರದ ಮಧ್ಯಪ್ರವೇಶ ಇದ್ದೇ ಇದೆ. ನೇಪಥ್ಯದಲ್ಲಿ ಈ ಥರ ಒಂದು ಪೊಲಿಟಿಕಲ್ ಬ್ರೋಕರಿಸಮ್, ಶಾಂತಿಗಾಗಿ ಮಧ್ಯಸ್ಥಿಕೆ ವಹಿಸೋ ಆ ಪ್ರಕ್ರಿಯೆ ನಡೀತಾನೆ ಬಂದಿದೆ ಅನ್ನೋದಕ್ಕೆ ಸಾಕ್ಷ್ಯ ಸಮೇತ ಹೇಳಿಕೆ ಕೊಟ್ಟಿದ್ದರು. ಅದು ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಇಷ್ಟವಾಗಿಲ್ಲ. ಮನೀಶ್ ತಿವಾರಿನ ಸೇರಿಸ್ಕೊಂಡಿದ್ದಾರೆ. ಸಲ್ಮಾನ್ ಖುರ್ಷಿದ್ರ ಹೆಸರು ಅವರು ಹೇಳಿರಲಿಲ್ಲ, ಆದರೆ ಸಲ್ಮಾನ್ ಖುರ್ಷಿದ್ ಅವರ ಕಾನೂನು ಪಾಂಡಿತ್ಯ, ಅದರಲ್ಲೂ ಅಂತಾರಾಷ್ಟ್ರೀಯ ಕಾನೂನು ಬಗ್ಗೆ ಅವ್ರಿಗಿರೋ ತಿಳುವಳಿಕೆ, ವಿದೇಶಾಂಗ ಮಂತ್ರಿಯಾಗಿ ಪಡ್ಕೊಂಡ ಅನುಭವ, ಅವೆಲ್ಲ ಕೂಡ ಇವತ್ತಿನ ಸಂದರ್ಭದಲ್ಲಿ ಮುಖ್ಯ ಅಂತ ಪರಿಗಣಿಸಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ನಾವೇನೂ ಮಾಡಲಿಕ್ಕಾಗಲ್ಲ. ಹೇಳಿ ಕೇಳಿ ರಾಹುಲ್ ಗಾಂಧಿಯವರು ಇತ್ತ ಮೆರಿಟ್ ಕೋಟಾ ಅಭ್ಯರ್ಥಿನೂ ಅಲ್ಲ, ಮೀಸಲಾತಿ ಕೋಟಾ ಅಭ್ಯರ್ಥಿನೂ ಅಲ್ಲ, ಅವರು ಮ್ಯಾನೇಜ್ಮೆಂಟ್ ಕೋಟಾ ಅಭ್ಯರ್ಥಿ. ಅವರಿಗೆ ವಂಶ ಪಾರಂಪರ್ಯ, ಅಧಿಕಾರ ಮತ್ತು ಜನಪ್ರಿಯತೆ ಇದೆ ಅಂತ ಅವರು ಭ್ರಮಿಸ್ಕೊಂಡಿರೋದ್ರಿಂದ ಇಂಥ ಸಂದರ್ಭದಲ್ಲಿ ಅವ್ರ ತಕರಾರು ಇದ್ದೇ ಇರುತ್ತೆ. ಇರಲಿ. ಇದೇ ಮೊದಲ ಬಾರಿಗೂ ನರೇಂದ್ರ ಮೋದಿಯವರು ಸಾರ್ವಜನಿಕ ಪೂರ್ವಾಗ್ರಹಗಳನ್ನು ಸುಳ್ಳಾಗಿಸ್ಬಿಟ್ಟು ಪಕ್ಷಾತೀತವಾಗಿ ಯೋಗ್ಯರು, ಸಮರ್ಥರು, ಅರ್ಹರಾದ ಸಂಸದರ ಒಂದು 7 ತಂಡಗಳನ್ನು ಕಳಿಸ್ತಾ ಇದ್ದಾರಲ್ಲ, ಅದೊಂದು ಅತ್ಯಂತ ಸ್ವಾಗತಾರ್ಹವಾದ ನಿಲುವು ಮತ್ತು ಪ್ರಕ್ರಿಯೆ ಅಂತ ಹೇಳ್ತಾ ಈ 7 ತಂಡಗಳ ಪ್ರವಾಸ ಫಲಪ್ರದವಾಗಲಿ, ಜಾಗತಿಕ ಸಮುದಾಯಕ್ಕೆ ಭಾರತದ ಒಂದು ಧೀಮಂತಿಕೆ ಮತ್ತು ಉದಾರವಾದಿ ವಿದೇಶಾಂಗ ನೀತಿ ಅರ್ಥವಾಗಲಿ ಅಂತ ಹಾರೈಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.